ಎಲ್ಲ ರೈತ ಬಂಧವರಿಗೆ ನಮಸ್ಕಾರ. ನಾನು ಡಾಕ್ಟರ್ ಯಮನೂರ ಅಂತೇಳಿ ಕೃಷಿ ವಿಶ್ವವಿದ್ಯಾಲಯ JKVK ಬೆಂಗಳೂರಿನಲ್ಲಿರುವ ಅಖಿಲ ಭಾರತ ಸುಸಂಘಟಿತ ಅರಳು ಸಂಶೋಧನಾ ವಿಭಾಗದಿಂದ ಒಂದು ಈ ಕೃಷಿ ಮೇಳ 2025ಕ್ಕೆ BCH 162 ಅಂತೇಳಿ ಒಂದು ಅರಳಿನಲ್ಲಿ ಸಂಕರಣ ತಳಿಯನ್ನು ಅಭಿವೃದ್ಧಿಪಡಿಸಿದ್ದೇವೆ. ಈ ಸಂಕರಣ ತಳಿ 2025 ಕೃಷಿ ಮೇಳದಲ್ಲಿ ಲೋಕಾರ್ಪಣೆ ಆಗಲಿದೆ. ಸೊ ಈ ಒಂದು ಸಂಕರಣ ತಳಿಯ ವಿಶೇಷ ಗುಣಗಳು ಏನಂತ ಹೇಳಿದರೆ, ಇದು ಒಂದು ಹಸಿರು ಕಾಂಡ ಹೊಂದಿರತಕ್ಕಂಥ ಸಂಕರಣ ತಳಿ ಮತ್ತು ಒಂದು ಹೆಚ್ಚಿನ ಇಳುವರಿ ಕೊಡ್ತಕ್ಕಂಥ ಸಂಕರಣ ತಳಿ. ಈ ಒಂದು ಸಂಕರಣ ತಳಿಯಲ್ಲಿ ನಾವು ಗಂಡು ಮತ್ತು ಹೆಣ್ಣು ಹೂಗಳ ಒಂದು ಅನುಪಾತವನ್ನು ನೋಡೋದಾದರೆ ಹೆಣ್ಣು ಹೂಗಳ ಸಂಖ್ಯೆ ಜಾಸ್ತಿ ಇದ್ದು ಗಂಡು ಹೂಗಳ ಸಂಖ್ಯೆ ಕಡಿಮೆ ಇರೋದರಿಂದ ಈ ಒಂದು ಗುಣಲಕ್ಷಣ ಒಂದು ಹೆಚ್ಚಿನ ಇಳುವರಿ ಕೊಡಲಿಕ್ಕೆ ಕಾರಣ ಆಗಿರುತ್ತೆ. ಅದೇ ರೀತಿ ಪ್ರತಿ ಗಿಡದಲ್ಲಿ ಗೊನೆಗಳ ಸಂಖ್ಯೆ ಕೂಡ ಜಾಸ್ತಿ ಇರ್ತವೆ. ಅಂದರೆ ಸುಮಾರು ಒಂದು ಗಿಡಕ್ಕೆ ಒಂದು 10 ರಿಂದ 12 ಗೊನೆಗಳು ಬರ್ತವೆ. ಆ ಗೊನೆಗಳ ಉದ್ದ ಕೂಡ ಭಾಳಷ್ಟು ಚೆನ್ನಾಗಿರುತ್ತೆ. ಸೊ ಆದ ಕಾರಣ ಈ ಒಂದು ಸಂಕರಣ ತಳಿಯನ್ನು ರೈತರು ತಮ್ಮ ಒಂದು ಜಮೀನಿನಲ್ಲಿ ಸಾಗುವಳಿ ಮಾಡಿದರೆ ಈ ಸುಮಾರು 6 ರಿಂದ 8 ಕ್ವಿಂಟಲ್ ಪ್ರತಿ ಎಕರೆಗೆ ಒಣ ಬೇಸಾಯದಲ್ಲಿ ಇಳುವರಿ ಕೊಟ್ಟರೆ, ನೀರಾವರಿಯಲ್ಲಿ ಸುಮಾರು 10 ರಿಂದ 12 ಕ್ವಿಂಟಲ್ ಪ್ರತಿ ಎಕರೆಗೆ ಇಳುವರಿ ಕೊಡ್ತಕ್ಕಂಥ ಸಾಮರ್ಥ್ಯವನ್ನು ಈ ಸಂಕರಣ ತಳಿ ಹೊಂದಿರುತ್ತದೆ. ಸೊ ಇದರ ಒಂದು ವಿಶೇಷ ಗುಣಗಳು ಅಂತ ಹೇಳಿದರೆ, ಇದೊಂದು ಸೊರಗು ರೋಗಕ್ಕೆ ನಿರೋಧಕತೆ ಹೊಂದಿರತಕ್ಕಂಥ ಸಂಕರಣ ತಳಿಯಾಗಿರುತ್ತೆ. ಅದೇ ರೀತಿ ಈ ಒಂದು ಒಣ ಬೇಸಾಯದಲ್ಲಿ ರೈತರು ಈ ಸಂಕರಣ ತಳಿಯನ್ನು ಬೆಳೆದಾಗ ಸಾಲಿನಿಂದ ಸಾಲಿಗೆ 4 ಅಡಿ, ಗಿಡದಿಂದ ಗಿಡಕ್ಕೆ 2 ಅಡಿ ಅಂತರದಲ್ಲಿ ಬೆಳಿಬೇಕಾಗುತ್ತೆ. ಅದೇ ರೀತಿಯಾಗಿ ನೀರಾವರಿಯಲ್ಲಿ ಏನಾದರೂ ರೈತರು ಈ ಸಂಕರಣ ತಳಿಯನ್ನು ಬೆಳೆದಾಗ ಸಾಲಿನ ಸಾಲಿಗೆ 4ಕ್ಕಿಂತ ಹೆಚ್ಚಿನ ಒಂದು ಅಂತರ ಕೊಡಬೇಕಾಗುತ್ತೆ, 4 ಅಡಿಗಿಂತ ಹೆಚ್ಚಿನ ಅಂತರ, ಮತ್ತು ಗಿಡದಿಂದ ಗಿಡಕ್ಕೆ 2 ಅಥವಾ 3 ಅಡಿ ಕೊಟ್ಟರೆ ಹೆಚ್ಚಿನ ಒಂದು ಇಳುವರಿಯನ್ನು ಪಡ್ಕೋಬೋದು. ಈ ಒಂದು ಸಂಕರಣ ತಳಿಯ ಬೀಜ ನಮ್ಮ ಕೃಷಿ ವಿಶ್ವವಿದ್ಯಾಲಯ JKVK ಬೆಂಗಳೂರಿನಲ್ಲಿರುವ ಬೀಜ ಘಟಕದಲ್ಲಿ ಲಭ್ಯ ಇರುತ್ತವೆ. ಆದ ಕಾರಣ ಎಲ್ಲ ಅರಳು ಬೆಳೆಗಾರರು ಈ ಸಂಕರಣ ತಳಿಯ ಬೀಜವನ್ನು ಬಿತ್ತನೆ ಮಾಡಿಕೊಂಡು ಒಂದು ಹೆಚ್ಚಿನ ಲಾಭದಾಯಕ ಕೃಷಿಯನ್ನು ಮಾಡ್ಬೋದಾಗಿ ಹೇಳುತ್ತಾ, ಈ ಸಂಕರಣ ತಳಿಯ ಸದುಪಯೋಗವನ್ನು ರೈತರು ಪಡ್ಕೋಬೇಕಂತೇಳಿ ಈ ಒಂದು ಸಂಕರಣ ತಳಿಯ ಮಾಹಿತಿಯೊಂದಿಗೆ ರೈತರ ಒಂದು ಅರಳು ಕೃಷಿಕರಲ್ಲಿ ಹೆಚ್ಚಿನ ಒಂದು ಇಳುವರಿ ಪಡ್ತಕ್ಕಂಥ ಸಂಕರಣ ತಳಿಯ ಅಭಿವೃದ್ಧಿ ಪಡಿಸತಕ್ಕಂಥ ಕೃಷಿ ವಿಶ್ವವಿದ್ಯಾಲಯಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ.